ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೇಂಜರಸ್ ಮರಗಳ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿತ್ತು. ಈ ಡೆಡ್ಲಿ ಮರಗಳು ಹೇಗೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಅಂಥೇಳಿ ವಿವರಿಸುವಂತಹ ಕೆಲಸವನ್ನು ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತು, ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬೀಳುವ ಹಂತದಲ್ಲಿರುವಂತಹ ಮರಗಳನ್ನು ತೆರವು ಮಾಡಲಿಕ್ಕೆ ಮುಂದಾಗಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬೆಂಗಳೂರಿನ ಕೆಲ ರಸ್ತೆಯಲ್ಲಿವೆ ಯಮ ಸ್ವರೂಪಿ ಮರದ ಕೊಂಬೆಗಳು. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಎಚ್ಚೆತ್ತ ಬಿಬಿಎಂಪಿ. ಡೆಡ್ಲಿ ಮರ, ರೆಂಬೆ, ಕೊಂಬೆ ತೆರವಿಗೆ ಬಿಬಿಎಂಪಿ ಸೂಚನೆ. ಡೇಂಜರ್ ಮರಗಳ ಬಗ್ಗೆ ಬಿಬಿಎಂಪಿಯಿಂದ ವಿಶೇಷ ಆಂದೋಲನ. ಇದೇ ತಿಂಗಳ 72ರಂದು ಪಬ್ಲಿಕ್ ಟಿವಿಯಲ್ಲಿ ಬೆಂಗಳೂರಿನ ಡೇಂಜರ್ಸ್ ಮರಗಳು ಹಾಗೂ ಮರದ ಕೊಂಬೆಗಳ ಬಗ್ಗೆ ರಿಯಾಲಿಟಿ ಚೆಕ್ ಪ್ರಸಾರವಾಗಿತ್ತು. ನಗರದ ಮೈಸೂರು ಬ್ಯಾಂಕ್ ಸಂಪರ್ಕಿಸೋ ಕೆಜಿ ರಸ್ತೆ, ಧ್ರುವತುಂಗ ರಸ್ತೆ ಹಾಗೂ ವಿಲ್ಸನ್ ಗಾರ್ಡನ್, ಹೆರಿಗೆ ಆಸ್ಪತ್ರೆ ಮುಂಭಾಗದ ಡೆಡ್ಲಿ ಮರಗಳ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಲಾಗಿತ್ತು. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಅಪಾಯ ಮತ್ತು ಬೀಳುವ ಸ್ಥಿತಿಯಲ್ಲಿರೋ ಮರಗಳ ಬಗ್ಗೆ ಬಿಬಿಎಂಪಿಯಿಂದ ವಿಶೇಷ ಆಂದೋಲನ ಕೈಗೊಳ್ಳಲಾಗಿತ್ತು. ಬಿಬಿಎಂಪಿ ವ್ಯಾಪ್ತಿಯ ಪ್ರತಿ ವಿಧಾನಸಭಾ ಕ್ಷೇತ್ರದ ಉದ್ಯಾನವನ, ಆಟದ ಮೈದಾನ, ಕೆರೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಡೇಂಜರಸ್ ಆಗಿರೋ ಮರಗಳು, ರೆಂಬೆ, ಕೊಂಬೆಗಳನ್ನು ತೆರವುಗೊಳಿಸಲು ವಿಶೇಷ ಆಂದೋಲನ ಕೈಗೊಳ್ಳಬೇಕೆಂದು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಬಿಬಿಎಂಪಿಯ ಅರಣ್ಯ ವಿಭಾಗದ ವಿಶೇಷ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಇದರಿಂದ ಬೆಂಗಳೂರಿನ ನಾಗರಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮರಗಳು ಯಾವ ರೆಂಬೆಗಳು ಇವಾಗಿರ್ತಾವಲ್ಲ ಅವನ್ನ ತೆರವುಗೊಳಿಸಿದ್ರೆ ಇನ್ನೂ ಜನರಿಗೆ ಎಲ್ಲ ಅನುಕೂಲ ಆಗುತ್ತೆ. ಏನು ಮೇಡಮ್, ಈಗ ಒಂದೊಂದು ಗಿಡಗಳು ಜಾಸ್ತಿ ಇದಾಗಿರ್ತಾವಲ್ಲ, ಅದಕ್ಕೆ ಏಜ್ ಆದಾಗ ಹೆಂಗೆ ಮನುಷ್ಯಂಗಲ್ಲ ಹಂಗೆಲ್ಲ ರೆಂಬೆ ಕೊಂಬೆಗಳು ಇವಾಗಿರ್ತಾವಲ್ಲ ಅವನ್ನ ತೆರವುಗೊಳಿಸಿದ್ರೆ ಇನ್ನೂ ಜನರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಎಲ್ಲ ಬೆಂಗಳೂರು ಸುತ್ತಮುತ್ತಲು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅದೇ ಮಳೆಗಾಳಿಗೆ ಅದು ಇವಾಗಿರ್ತಾವಲ್ಲ ಮೇಡಮ್, ಬಿದ್ದರೆ ಬೀಳ್ತಾ ಇದ್ದಾವೆ. ಅವನ್ನೆಲ್ಲ ತೆರವುಗೊಳಿಸಿದ್ರೆ ಯಾವ ಇದಾಗಿದೆಯಲ್ಲ ನೋಡ್ಕೊಂಡು ಸರ್ವೆ ಮಾಡಿದರೆ ಒಳ್ಳೆಯದಾಗುತ್ತೆ. ಒಟ್ನಲ್ಲಿ ಒಂದು ಜೀವವನ್ನ ಬಲಿ ಪಡೆದ ನಂತರವಾದ್ರೂ ಬಿಬಿಎಂಪಿ ಡೇಂಜರ್ಸ್ ಮರಗಳನ್ನ ತೆರವುಗೊಳಿಸಲು ಮುಂದಾಗಿರೋದು ವಿಶೇಷವಾಗಿ ವಾಹನ ಸವಾರರು ಹೆದರಿಕೆ ಇಲ್ಲದೆ ಗಾಡಿ ಓಡಿಸಲು ಅನುಕೂಲವಾಗಲಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.